So hi students, welcome to today class. I am Vijay. So yesterday I introduced myself already. Today onwards I would like to start the syllabus, the first syllabus. Yesterday you took the syllabus. ನೀನೇ ಸಿಲೆಬಸ್ ತೊಗೊಂಡಿದ್ದೀರಾ, ಯಾವ್ಯಾವ ಚಾಪ್ಟರ್ ಇದೆ, ಆ ಚಾಪ್ಟ್ರಲ್ಲಿ ಏನು ಕಲಿತೀರಾ ಅನ್ನೋದನ್ನು ನಾನು ನಿನ್ನೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ಸೊ ಹಾಗಾದರೆ ಇವತ್ತನ್ನು ಚಾಪ್ಟ್ರನ್ನ ಸ್ಟಾರ್ಟ್ ಮಾಡ್ತಾ ಹೋದಾಗ ಫಸ್ಟ್ ಚಾಪ್ಟರ್ ಬರೋದು ಯಾವುದು? ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತೇಳಿ ನಿನ್ನೆ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಹಾಗಾದರೆ ಫಸ್ಟ್ ಚಾಪ್ಟ್ರು ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟ್ರನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣಂತೆ. ಸೊ ಹಾಗಾದರೆ ಚಾಪ್ಟರ್ ನಂಬರ್ 1 ಯಾವುದು? ಇಂಟ್ರೊಡಕ್ಷನ್. ಸೊ ಈ ಇಂಟ್ರೊಡಕ್ಷನ್ಸ್ ಅಂತ ಏನಿದೆಯಲ್ಲ, ಈ ಇಂಟ್ರೊಡಕ್ಷನ್ಸಲ್ಲಿ ಏನು ಕಲಿತೀರಾ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಕಲಿತೀರಾ. ಎಂಟೈರ್ ಕಾನ್ಸೆಪ್ಟ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳುವಂತಹ ಚಾಪ್ಟರ್ ನಂಬರ್ 1, ದಟ್ ಈಸ್ ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಫಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇಂಟ್ರೊಡಕ್ಷನ್ಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಬುಕ್ಸ್ಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ PUC ಬುಕ್ಸ್ ನೀವು ತೊಗೊಂಡಿದ್ರೆ ಅದರಲ್ಲಿ ಫಸ್ಟ್ ಯಾವಾಗಲೂ ಕೊಟ್ಟಿರೋಂಥ ಟಾಪಿಕ್ ಯಾವುದಂದರೆ ಇಂಟ್ರೊಡಕ್ಷನ್ಸಲ್ಲಿ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ. ಸೊ ಅದು ಹೇಗೆ ಸ್ಟ್ಯಾಟಿಸ್ಟಿಕ್ಸ್ ಬಂತು ಏನು ಅಂತೇಳಿ ಅದ್ರ ಹಿಸ್ಟ್ರಿ ಬಗ್ಗೆ ಕೊಟ್ಟಿದ್ದಾರೆ. ನಾವು ಸಡನ್ನಾಗಿ ಈಗ ಹಿಸ್ಟ್ರಿ ಹೇಳೋದಕ್ಕಿಂತ ಮೊದಲೇ ನನ್ನ ಪ್ರಕಾರ ಫಸ್ಟ್ ಮಕ್ಕಳು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಫಸ್ಟ್ ಡೆಫಿನೇಷನ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ನಾನು ತೊಗೊಳ್ತಾ ಇರೋಂಥ ಟಾಪಿಕ್ ಫಸ್ಟ್ ಯಾವುದು ಅಂದರೆ ಡೆಫಿನೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಆ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಟಾಪಿಕ್ಕು ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಟಾಪಿಕಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಹೋದಾಗ ಡೆಫಿನೇಷನ್ ಅಂದಾಗ ಯೂಶ್ವಲಿ ಆಥರ್ಸ್, ಸ್ಕಾಲರ್ಸ್ ಅಂತ ನಾವು ಏನು ಕರಿತೀವಿ, ಸಂಖ್ಯಾಶಾಸ್ತ್ರಜ್ಞರು, ಸ್ಟ್ಯಾಟಿಸ್ಟಿಷಿಯನ್ ಅಂತ ಕರಿತೇವೆ ನಾವು. ಓಕೆನಾ? ನಮ್ಮ ಸಬ್ಜೆಕ್ಟು ಸ್ಟ್ಯಾಟಿಸ್ಟಿಕ್ಸ್ ಅಲ್ವಾ? ಸ್ಟ್ಯಾಟಿಸ್ಟಿಷಿಯನ್ಸ್ ಅಂತೇಳಿ ಸಂಖ್ಯಾಶಾಸ್ತ್ರಜ್ಞರು, ಈ ಒಂದು ಸಬ್ಜೆಕ್ಟಲ್ಲಿ ಪರಿಣಿತಿ ಹೊಂದಿರುವಂತಹ ಸ್ಟ್ಯಾಟಿಸ್ಟಿಷಿಯನ್ಸ್, ಆಥರ್ಸ್, ಸ್ಕಾಲರ್ಸನ್ನು ನಾವು ಈ ಥರ ಏನು ಡಿಫೈನ್ ಮಾಡ್ತೀವಿ ಬೇರೆ ಬೇರೆ ಹೆಸರಲ್ಲಿ, ಅವರು ಸ್ಟ್ಯಾಟಿಸ್ಟಿಕ್ಸನ್ನು ಏನನ್ನು ಡಿಫೈನ್ ಮಾಡಿದ್ದಾರೆ ಅಂತೇಳಿ ನಾವು ನೋಡಬೇಕು. ಸೊ ಅದನ್ನು ನಾವು ಡಿಫೈನ್ ಮಾಡಬೇಕು ಅಂತ ಹೋದಾಗ ಇಲ್ಲಿ ಹೇಳ್ತಾರೆ, ಡಿಫ್ರೆಂಟ್ ಮೀನಿಂಗ್ ವಿತ್ ರೆಫರೆನ್ಸ್ ಟು ಡಿಫ್ರೆಂಟ್ ಕಂಟೆಕ್ಸ್ಟ್ ಆರ್ ಆಸ್ ಗಿವನ್ ಬಿಲೋ. ಅಂದರೆ ಸ್ಟ್ಯಾಟಿಸ್ಟಿಕ್ಸನ್ನ ಒಂದು ಮೀನಿಂಗ್ನ, ನಾನು ಡೆಫಿನೇಷನ್ನ ನಿಮಗೆ ಹೇಳ್ಬೇಕಂದ್ರೆ ವಿವಿಧ ಅರ್ಥಗಳನ್ನು ಹಿಡ್ಕೊಂಡು, ವಿವಿಧ ಅಂಶಗಳನ್ನ ಹಿಡ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ 2 ಹೇಳಿದ್ದಾರೆ. ನಂಬರ್ 1, ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್. ಫಸ್ಟ್ ಬರೋದು ಯಾವುದು? ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಅಂತೇಳಿ. ಇದಕ್ಕೆ ಇನ್ನೊಂದು ಹೆಸರು ಸ್ಟ್ಯಾಟಿಸ್ಟಿಕಲ್ ಡಾಟಾ. ಸ್ಟ್ಯಾಟಿಸ್ಟಿಕಲ್ ಡಾಟಾ. ನಂಬರ್ 2, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಸ್ಟ್ಯಾಟಿಸ್ಟಿಕ್ಸ್ನ ಡಿಫೈನ್ ಮಾಡಬೇಕು ಅಂತ ನಾವು ಹೋದಾಗ ಡಿಫ್ರೆಂಟ್ ಕಂಟೆಂಟ್ಸ್ ಮೂಲಕ ಹೋದಾಗ 2 ರೀತಿಯಾಗಿ ಡಿಫೈನ್ ಮಾಡ್ತಾರೆ. 2 ಅಂಶಗಳನ್ನು ಹಿಡ್ಕೊಂಡು ಡಿಫೈನ್ ಮಾಡ್ತಾರೆ, ವಿವಿಧ ಅರ್ಥಗಳನ್ನು ಹಿಡ್ಕೊಂಡು ಡಿಫೈನ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಹೇಳ್ತಾ ಇದ್ದಾರೆ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್, ಅದಕ್ಕೆ ಇನ್ನೊಂದು ಹೆಸರು ಸ್ಟ್ಯಾಟಿಸ್ಟಿಕಲ್ ಡಾಟಾ. ಸೆಕೆಂಡ್ ಒನ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಾಟಾ ಇದೆ, ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಇದೆ. ಸೊ ಎರಡನ್ನ ಒಂದು ಸ್ಟೇಟ್ಮೆಂಟ್ ಹಿಡ್ಕೊಂಡು ನಿಮಗೆ ಇದರಲ್ಲಿ ಡೆಫಿನೇಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು ಯಾವ ರೀತಿ ನಿಮಗೆ ಡಿಫೈನ್ ಮಾಡ್ಬೋದು ಅಂದರೆ, ಸೊ ಬುಕ್ಸಲ್ಲಿ ಇಲ್ಲಿ ಹೇಳಿರ್ತಾರೆ ಸಿಂಗ್ಯುಲರ್ ಸೆನ್ಸ್, ಪ್ಲೂರಲ್ ಸೆನ್ಸ್ ಅಂತೇಳಿ ಡಿಫೈನ್ ಮಾಡ್ತಾರೆ. ಎರಡನೇ ಒಂದು ಸ್ಟೇಟ್ಮೆಂಟಲ್ಲಿ ಏನಿದೆ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಇದೆ. ನೀವು ಸ್ಟ್ಯಾಟಿಸ್ಟಿಕ್ಸ್ನ ಡೆಫಿನೇಷನ್ನ ಅರ್ಥ ಮಾಡ್ಕೋಬೇಕಾದ್ರೆ
ಸಿಂಗುಲರ್ ಸೆನ್ಸಲ್ಲಿ ಕಲಿಬೇಕಂದ್ರೆ ಆ ಸಿಂಗುಲರ್ ಸೆನ್ಸ್ ಯಾವುದು? ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಸಿಂಗುಲರ್ ಸೆನ್ಸ್ ಅಂದರೆ ಸಿಂಪಲಾಗೆ ಒಂದೇ ಒಂದು ಸ್ಟೇಟ್ಮೆಂಟಲ್ಲೇ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದನ್ನು ನಾವು ಸಿಂಗುಲರ್ ಸೆನ್ಸಲ್ಲಿ ನೋಡ್ತೀವಿ. ಇಲ್ಲ ನಿಮಗೆ ಭಾಳ ಬ್ರೀಫಾಗಿ ಬೇಕು, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ನೀವು ಸಿಂಗುಲರ್ ಸೆನ್ಸ್ ಬಿಟ್ಟು ಪ್ಲೂರಲ್ ಸೆನ್ಸಲ್ಲಿ ನೀವು ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ನ ಸ್ಟಡಿ ಮಾಡಬೇಕಾಗುತ್ತೆ. ಈಗ ಇವೆರಡೂ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗೋಣಂತೆ. ನಿಮಗೆ ಫಸ್ಟು ಸಿಂಗುಲರ್ ಸೆನ್ಸಲ್ಲಿ ಏನಿದೆ ಅಂತ ಎಕ್ಸ್ಪ್ಲನೇಷನ್ಸ್ ನಾನು ಮಾಡ್ತಾ ಹೋಗ್ತೀನಿ. ಸಿಂಗುಲರ್ ಸೆನ್ಸ್ ಅಂದರೆ ಯಾವುದು? ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ನೆನಪಿಟ್ಕೊಳ್ಳಿ, ಸಿಂಗುಲರ್ ಸೆನ್ಸಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸಲ್ಲಿ ನಾವು ಈಗ ಡೆಫಿನೇಷನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಹಾಗಾದ್ರೆ ಆ ಡೆಫಿನೇಷನ್ ಯಾವುದು, ಯಾವ ಥರ ಡಿಫೈನ್ ಮಾಡಿದ್ದಾರೆ ಅಂತೇಳಿ ಈಗ ನೋಡ್ತಾ ಹೋದಾಗ ಈಗ ನಾವು ಡಿಸ್ಕಸ್ ಮಾಡ್ತಿರೋ ಯಾವುದು? ಸಿಂಗುಲರ್ ಸೆನ್ಸ್. ಸಿಂಗುಲರ್ ಸೆನ್ಸಲ್ಲಿ ಯಾವುದು ನಾವು ಹೇಳ್ತಾ ಇರೋದು? ಸಿಂಗುಲರ್ ಸೆನ್ಸಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಓಕೆ, ಸಿಂಗುಲರ್ ಸೆನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮೆಥಡ್ಸಲ್ಲಿ ಫಸ್ಟ್ ಆಥರ್ ಎ.ಎಲ್. ಬೋಲೆ ಅಂತೇಳಿ ಯಾರಿದ್ದಾರೆ? ನಂಬರ್ 1 ಎ.ಎಲ್. ಬೋಲೆ. ಈ ಆಥರ್ ಏನಿದಾರಲ್ಲ ಎ.ಎಲ್. ಬೋಲೆ ಸ್ಟ್ಯಾಟಿಸ್ಟಿಕ್ಸ್ನ ಡಿಫೈನ್ ಮಾಡಿದ್ದಾರೆ. ಅವರ ಪ್ರಕಾರ ಸ್ಟ್ಯಾಟ್ಸ್ ಅಂದರೆ ಏನು ಅಂತ ಹೇಳಿದ್ದಾರೆ? ದಿ ಸೈನ್ಸ್ ಆಫ್ ಕೌಂಟಿಂಗ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ದಿ ಸೈನ್ಸ್ ಆಫ್ ಕೌಂಟಿಂಗ್ ಅಂತ ಹೇಳಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಎ.ಎಲ್. ಬೋಲೆ ಅವರ ಪ್ರಕಾರ ದಿ ಸೈನ್ಸ್ ಆಫ್ ಕೌಂಟಿಂಗ್. ಇದರಲ್ಲಿ ಎರಡೇ ವರ್ಡ್ ಇರೋದು. ಫಸ್ಟ್ ವರ್ಡು ಸೈನ್ಸ್, ಸೆಕೆಂಡ್ ವರ್ಡು ಕೌಂಟಿಂಗ್. ಕೌಂಟಿಂಗ್ ಅಂದರೆ ಎಲ್ರಿಗೂ ಗೊತ್ತಿದೆ, ಫಸ್ಟಿಂದನೂ ಕೌಂಟ್ ಮಾಡೋದು ಕಲ್ತಿದ್ದೀರಾ. ಈ ಕೌಂಟ್ ಮಾಡಬೇಕಾಗಿರೋದು ಸೈನ್ಸ್ ಆಫ್ ಕೌಂಟಿಂಗ್ ಅಂತ ಹೇಳಿದ್ದಾರೆ. ಸೈನ್ಸ್ ಅಂದರೆ ಏನು? ಸೈನ್ಸ್ ಅಂದರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತೇಳಿ ನಾವು ಸಿಂಪಲಾಗಿ ಹೇಳ್ತೀವಿ. ನೀವು ಸ್ಟಡಿ ಮಾಡಬೇಕಾಗಿರೋಂಥ ಯಾವುದೋ ಒಂದು ನಾಲೆಡ್ಜು, ಯಾವುದೋ ಒಂದು ಟಾಪಿಕ್ನ ನಾವು ಸಿಸ್ಟಮೆಟಿಕಾಗಿ ಸ್ಟಡಿ ಮಾಡಬೇಕು. ಸಿಸ್ಟಮೆಟಿಕಾಗಿ ಸ್ಟಡಿ ಮಾಡೋದನ್ನು ನಾವು ಏನಂತ ಕರಿತೀವಿ? ಸೈನ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ನೀವೇನು ಇಲ್ಲಿ ಸೈನ್ಸ್ ಅಂತ ಹೇಳ್ತಿರೋದು ಯಾವುದಕ್ಕೆ? ಕೌಂಟಿಂಗಿಗೆ. ನೀವು ಕೌಂಟ್ ಮಾಡ್ತಾಯಿದ್ದೀವಿ ನಾವು ಅಂದರೆ ಆ ಕೌಂಟ್ ಮಾಡೋದನ್ನು ಸಿಸ್ಟಮೆಟಿಕ್ಕಾಗಿ ಇದ್ದರೆ ಅದನ್ನೇ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರೀತಾರೆ ಅಂತೇಳಿ ಎ.ಎಲ್. ಬೋಲೆ ಅವರು ಡಿಫೈನ್ ಮಾಡಿದ್ದಾರೆ. ಇದೇ ಡೆಫಿನೇಷನ್ನ ಆಫ್ಟರ್ ವರ್ಡ್ಸ್ ಸ್ವಲ್ಪ ಮತ್ತೆ ರೀಡಿಫೈನ್ ಮಾಡಿದ್ದಾರೆ. ಇದೇ ಡೆಫಿನೇಷನ್ನ ರೀಡಿಫೈನ್ ಮಾಡಿ ದಿ ಸೈನ್ಸ್ ಆಫ್ ಆವ್ರೇಜ್ ಅಂತ ಹೇಳಿದ್ದಾರೆ. ನೋಡಿ, ಇದೇ ಸ್ಟೇಟ್ಮೆಂಟ್ ಆಲ್ರೆಡಿ ಕೊಟ್ಟಿದ ಮೇಲೆ ಮತ್ತೆ ಅದನ್ನು ರೀಡಿಫೈನ್ ಮಾಡಿ ಸೈನ್ಸ್ ಹಾಗೆ ತೊಗೊಂಡಿದ್ದಾರೆ. ಕೌಂಟಿಂಗ್ ಬದಲು ಯಾವ ವರ್ಡ್ ಯೂಸ್ ಮಾಡಿದ್ದಾರೆ? ಆವ್ರೇಜ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ದಿ ಸೈನ್ಸ್ ಆಫ್ ಆವ್ರೇಜ್. ಆವ್ರೇಜ್ ಅಂದರೆ ಎಲ್ರಿಗೂ ಗೊತ್ತಿದೆ. ಟೋಟಲ್ ನಿಮ್ಮ ಸಬ್ಜೆಕ್ಟ್ಸ್ಗಳನ್ನು SLCದು ಎಕ್ಸಾಂಪಲ್ ತೊಗೊಳ್ರಿ. ಮೊನ್ನೆ ಏನಾಗಿದೆ, ನಿಮ್ಮದು SLC ರಿಸಲ್ಟು 6 ಸಬ್ಜೆಕ್ಟಿಂದು ಸ್ಕೋರ್ನ ಟೋಟಲ್ ಮಾಡಿ 6ಇಂದ ಡಿವೈಡ್ ಮಾಡಿ ಅದೇನು ನಿಮಗೆ ಪರ್ಸೆಂಟೇಜ್ ಬಂದಿದೆಯಲ್ಲ, ಈಗ 100ಗೆ 50%, 60%, 70%, ಆ ಎಲ್ಲ ನಂಬರ್, ಎಲ್ಲ ಸಬ್ಜೆಕ್ಟಿನ ಒಂದು ಸ್ಕೋರ್ನ ಪರವಾಗಿ ರೆಪ್ರೆಸೆಂಟ್ ಮಾಡೋಂಥ ಒಂದು ನಂಬರ್ ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಎ ಆವ್ರೇಜ್. ಆ ಆವ್ರೇಜನ್ನ ನಾವು ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಬೇಕಲ್ಲ, ಆ ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡೋದನ್ನು ಸೈನ್ಸ್ ಆಫ್ ಆವ್ರೇಜ್ ಅಂತ ಕರೀತಾರೆ. ಸೈನ್ಸ್ ಅಂದರೆ ಸಿಸ್ಟಮೆಟಿಕ್ ಸ್ಟಡಿ ಮಾಡ್ತಾರೆ. ಯಾವುದು ಸ್ಟಡಿ ಮಾಡ್ತೀರಾ? ಆವ್ರೇಜ್. ಆವ್ರೇಜ್ ಅಂದರೆ ಏನು? ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆವ್ರೇಜನ್ನು ಕನ್ನಡದಲ್ಲಿ ಸರಾಸರಿ ಅಂತೇಳಿ ಕರೀತಾರೆ. ಎಕ್ಸಾಂಪಲ್ ಯಾವುದು? ಬೆಸ್ಟ್ ಎಕ್ಸಾಂಪಲು ರೀಸೆಂಟಾಗಿ ನಿಮ್ಮದು SLC ಎಕ್ಸಾಮ್ ಆಗಿ ಕಂಪ್ಲೀಟಾಗಿ ರಿಸಲ್ಟ್ ಬಂದು ಆಗಿದೆ ಅಲ್ವಾ? ಎಷ್ಟು ಸಬ್ಜೆಕ್ಟು? 6 ಸಬ್ಜೆಕ್ಟ್. 6 ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಸ್ಕೋರ್ ತೆಗೆದಿದ್ದೀರಾ ಅದನ್ನು ಅಷ್ಟು ಟೋಟಲ್ ಮಾಡಿ ಆ ಟೋಟಲ್ನ 6 ಸಬ್ಜೆಕ್ಟ್ ಆಗಿರೋದ್ರಿಂದ 6ಇಂದ ಡಿವೈಡ್ ಮಾಡಿದಾಗ ನಿಮಗೆ ಒಂದು ಪರ್ಸೆಂಟೇಜ್ ಬಂದಿದೆ, ನಿಮ್ಮ ರಿಸಲ್ಟ್ ಪರ್ಸೆಂಟೇಜ್. ಆ ಪರ್ಸೆಂಟೇಜನ್ನು ನಾವು ಏನಂತ ಕರಿತೀವಿ? ಆವ್ರೇಜ್. ನಿಮ್ಮ ಪರ್ಸೆಂಟೇಜ್ ಎಷ್ಟು ಅಂತ ಹೇಳ್ತಾರಲ್ಲ, 100ಗೆ ಕಂಪೇರ್ ಮಾಡಿದಾಗ ದಟ್ ಈಸ್ ಆವ್ರೇಜ್. ಇಲ್ಲಿ ಆವ್ರೇಜ್ ಅಂತೇಳಿ ಹೇಳ್ಬೋದು.
ಅದು ಪರ್ಸೆಂಟೇಜು ನಿಮ್ಮ ಸಬ್ಜೆಕ್ಟಲ್ಲಿದೆ, ಬೇರೆ ಬೇರೆ ಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಎ ಎಲ್ ಬೋಲೆ ಅವರು. ಆದರೆ ಎ ಎಲ್ ಬೋಲೆ ಅವರ ನಾವು ಡೆಫಿನೇಷನ್ನ ಡಿಸ್ಕಸ್ ಮಾಡಿದಾಗ ಎ ಎಲ್ ಬೋಲೆ ಅವರು ಏನು ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿಲ್ಲ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅನ್ನೋದನ್ನು ಈ ಒಂದು ಡೆಫಿನೇಷನಲ್ಲಿ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಈ ಡೆಫಿನೇಷನ್ನ ನಾವು ನೋಡೋದಾದರೆ ಬರೀ ಸೈನ್ಸ್ ಆಫ್ ಕೌಂಟಿಂಗು ಅಥವಾ ಸೈನ್ಸ್ ಆಫ್ ಆ್ಯಾವ್ರೇಜನ್ನು ಅಷ್ಟೇ ಅರ್ಥ ಮಾಡ್ಕೋಬೋದು. ಆದರೂ ನಿಮಗೆ ಇದು ಎಕ್ಸಾಮ್ ಪರ್ಪಸ್ಸಿಗೆ ಬರೋದಾದರೆ, ನಾಲೆಡ್ಜ್ ಪರ್ಪಸ್ಸಿಗೆ ಬಿಟ್ಟು ಎಕ್ಸಾಮ್ ಪರ್ಪಸ್ಸಿಗೆ ಬರೋದಾದರೆ ನಿಮಗೆ 1 ಮಾರ್ಕ್ಸಿಗೆ ಎ ಎಲ್ ಬೋಲೆ ಅವರು ಏನು ಡಿಫೈನ್ ಮಾಡಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೇಳಿದಾಗ ನೀವು ಸೈನ್ಸ್ ಆಫ್ ಕೌಂಟಿಂಗ್ ಅಂತೇಳಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಇದಿಷ್ಟು ಫಸ್ಟು ಎ ಎಲ್ ಬೋಲೆ ಅವರ ಡೆಫಿನೇಷನ್. ಓಕೆ, ಎ ಎಲ್ ಬೋಲೆ ಅವರ ಡೆಫಿನೇಷನ್ ಆಗಿದೆ. ಇದನ್ನು ನಾನು ರಬ್ ಮಾಡಿ ಸೊ ನೆಕ್ಸ್ಟ್ ಡೆಫಿನೇಷನ್ ನೋಡ್ತಾ ಹೋಗ್ತೀನಿ. ಸೆಕೆಂಡ್ ಡೆಫಿನೇಷನ್ ತೊಗೊಳೋದು ಬಾಡಿಂಗ್ಟನ್ ಅಂತೇಳಿ, BODDINGTON, ಬಾಡಿಂಗ್ಟನ್. ಸೊ ಈ ಬಾಡಿಂಗ್ಟನ್ ಇವರು ಕೂಡ ಸ್ಕಾಲರ್ಸ್, ಸ್ಟ್ಯಾಟಿಸ್ಟಿಷಿಯನ್ಸ್ ಅಂತೇಳಿ ನಾವು ಕರಿತೀವಿ, ಅಥವಾ ಸಿಂಪಲಾಗಿ ನಿಮಗೆ ಆಥರ್ ಅಂತೇಳಿ ತಗೊಳ್ಳಿ. ಈ ಬಾಡಿಂಗ್ಟನ್ ಅವರು ಸ್ಟ್ಯಾಟಿಸ್ಟಿಕ್ಸ್ನ ಏನಂತ ಡಿಫೈನ್ ಮಾಡಿದ್ದಾರೆ ಅಂದರೆ ದಿ ಸೈನ್ಸ್ ಆಫ್ ಎಸ್ಟಿಮೇಟ್ಸ್ and probabilities ಅಂತ ಹೇಳಿದ್ದಾರೆ. ನೋಡಿ, ಬಾಡಿಂಗ್ಟನ್ ಅವರು ಡಿಫೈನ್ ಮಾಡಿರೋ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು? ದಿ ಸೈನ್ಸ್ ಆಫ್ ಎಸ್ಟಿಮೇಟ್ಸ್ ಆ್ಯಂಡ್ ಪ್ರೊಬಾಬಿಲಿಟೀಸ್. ಸೈನ್ಸ್ ಅಂದರೆ ಗೊತ್ತಾಗಿದೆ, ಸಿಸ್ಟಮ್ಟಿಕಾಗಿ ಸ್ಟಡಿ ಮಾಡಬೇಕು. ಆ ಸ್ಟಡಿ ಮಾಡಬೇಕು. ಇಲ್ಲಿ ಸಿಸ್ಟಮ್ಟಿಕಾಗಿ ಏನು ಮಾಡಬೇಕು ಅಂತ ಹೇಳ್ತಾರೆ? ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ಸ್ ಅಂದರೆ ಕ್ಯಾಲ್ಕುಲೇಟ್ ಮಾಡೋದು, ಫೈಂಡ್ ಔಟ್ ಮಾಡೋದು ಅಂತ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ನಾವು ಇಲ್ಲಿ ಎಸ್ಟಿಮೇಟ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಎಸ್ಟಿಮೇಟ್ ಆದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ? ಆ್ಯಂಡ್ ಪ್ರೊಬಾಬಿಲಿಟೀಸ್ ಅಂತ ಹೇಳಿದ್ದಾರೆ. ಯಾವ್ದು ಹೇಳಿದ್ದಾರೆ? ಪ್ರೊಬಾಬಿಲಿಟೀಸ್ ಬಗ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ವಾಟ್ ಈಸ್ ಪ್ರೊಬಾಬಿಲಿಟಿ ಅಂತ? ಚಾನ್ಸ್ ಆಫ್ ಅಕರ್ಸ್, ಮೇ ಬಿ ಆರ್ ಮೆ ನಾಟ್ ಬಿ, ಹ್ಯಾಪನ್ಡ್, ಆಗ್ಬೋದು ಆಗದೇನೂ ಇರ್ಬೋದು. ಓಕೆನಾ? ನಾವೊಂದು ಕಾಯಿನ್ ತಗೊಂಡಾಗ ಟಾಸ್ ಮಾಡಿದರೆ ನಾವು ಎಡ್ ಬರುತ್ತೆ ಅಂತ ಅಂದ್ಕೊಳ್ತೀವಿ. ಎಡ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತಾ? ಇರಲ್ಲ. ಬರ್ಬೋದು, ಬರದೇ ಇರ್ಬೋದು. ಸೊ ಆ ಒಂದು ಕಾನ್ಸೆಪ್ಟ್ ನಾವು ಏನು ಎಕ್ಸಾಂಪಲ್ ತೊಗೊಳ್ತೇವಲ್ಲ ಅದನ್ನೇ ನಾವು ಏನಂತ ಕರಿಬೇಕು? ಪ್ರೊಬಾಬಿಲಿಟೀಸ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಬಾಡಿಂಗ್ಟನ್ ಅವರು ಡಿಫೈನ್ ಮಾಡಿರೋ ಪ್ರಕಾರ, ಅವರ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸೈನ್ಸ್ ಆಫ್ ಎಸ್ಟಿಮೇಟ್ಸ್ ಆ್ಯಂಡ್ ಪ್ರೊಬಾಬಿಲಿಟೀಸ್ ಅಂತ ಅಷ್ಟೇ ಹೇಳಿದ್ದಾರೆ. ಈ ಡೆಫಿನೇಷನಲ್ಲೂ ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತೇಳಿ ಕ್ಲಿಯರಾಗಿ ನಾವು ಅರ್ಥ ಮಾಡ್ಕೊಳೋದಕ್ಕಾಗಲ್ಲ. ಇಲ್ಲಿ ಹೇಳಿರೋದು ಜಸ್ಟ್ ಅವ್ರು ಫೋಕಸ್ ಮಾಡಿರೋದು ಸೈನ್ಸ್ ಆಫ್ ಎಸ್ಟಿಮೇಟ್ಸ್ ಆ್ಯಂಡ್ ಪ್ರೊಬಾಬಿಲಿಟೀಸ್ ಅಷ್ಟೇ ಹೇಳಿದ್ದಾರೆ. ಸೊ ಆದರೂ ಕೂಡ ಈ ಡೆಫಿನೇಷನ್ನ ನೀವು ಹೇಳಿರೋದನ್ನ ನೀವು ಕಲ್ಕೋಬೇಕಾಗುತ್ತೆ, ನೆನಪಿಟ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಎರಡು ಡೆಫಿನೇಷನ್ನ ನಾವು ಎ ಎಲ್ ಬೋಲೆ ಅವರು ಡಿಫೈನ್ ಮಾಡಿದ್ದಾರೆ. ಒಂದು, ಎರಡನೇದು ಯಾವುದು? ಬಾಡಿಂಗ್ಟನ್ ಅವರು ಡಿಫೈನ್ ಮಾಡಿರೋಂಥ ಡೆಫಿನೇಷನ್ಸ್ ಹೇಳಿದ್ದೀನಿ. ಸೊ ಇದೆರಡು ಆದಮೇಲೆ ನಿಮಗೆ ಒಂದು ಎಕ್ಸಾಕ್ಟ್ ಡೆಫಿನೇಷನ್ ಬೇಕು. ಎರಡೂ ಡೆಫಿನೇಷನ್ಸಲ್ಲಿ ಅಷ್ಟೊಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಎಕ್ಸಾಕ್ಟಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಸೊ ಒಂದು ಪ್ರಿಸೈಸ್ ಮೀನಿಂಗ್ನ ತಿಳ್ಕೊಬೇಕು, ಪ್ರಿಸೈಸ್ ಆಗಿರಬೇಕು ಆ ಡೆಫಿನೇಷನ್. ಅಂದರೆ ಇಲ್ಲಿ ಹೇಳಿರೋಂಥ ನೆಕ್ಸ್ಟ್ ಡೆಫಿನೇಷನ್ ಆಥರ್ ಯಾರಪ್ಪ ಅಂದರೆ ಕ್ರಾಕ್ಸ್ಟನ್ ಕೌಡನ್ ಅಂತೇಳಿ. ಸೊ ಥರ್ಡ್ ಒನ್, ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್ ಅಂತೇಳಿ. ಕೌಡನ್. ಆದರೆ ಈ ಡೆಫಿನೇಷನಲ್ಲಿ ನಾವು ಎಕ್ಸಾಕ್ಟಾಗಿ ಡೆಫಿನೇಷನ್ನ ನಾವು ನೋಡ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ಹೇಳಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಸೊ ಹಾಗಾದ್ರೆ ಅವ್ರೇನು ಡಿಫೈನ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋದಾಗ, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸೈನ್ಸ್ ಆಫ್ ಕೌಂಟಿಂಗ್. ಸೈನ್ಸ್ ಆಫ್ ಕೌಂಟಿಂಗ್. ಕೌಂಟಿಂಗ್ನ ಇಲ್ಲಿ ಸೈನ್ಸ್ ಆಫ್ ಕೌಂಟಿಂಗ್ ಬೇಡ, ಕೌಂಟಿಂಗ್ ಇನ್ನೊಂದರಲ್ಲಿ ಡಿಫೈನ್ ಮಾಡ್ತಾರೆ. ಕಲೆಕ್ಷನ್ ತಗೊಳ್ಳಿ. ಸೈನ್ಸ್ ಆಫ್ ಕಲೆಕ್ಷನ್. ಕಲೆಕ್ಷನ್ ಆದಮೇಲೆ ನೆಕ್ಸ್ಟು
presentation. Presentation. Next, analysis and interpretation of numerical data. ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸೈನ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡಾಟಾ. ಸೊ ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಫಸ್ಟ್ ಏನು ಹೇಳಿದ್ದಾರೆ, ಸೈನ್ಸ್ ಅನ್ನೋದೊಂದು ನಾವು ಅಬ್ಸರ್ವ್ ಮಾಡ್ಬೋದು. ಸೈನ್ಸ್ ಅಂತ ಆಲ್ರೆಡಿ ಗೊತ್ತಾಗಿದೆ. ನೆಕ್ಸ್ಟ್ ಏನಿದೆ, ಕಲೆಕ್ಷನ್ಸ್ ಇದೆ. ಏನಿದೆ, ಕಲೆಕ್ಷನ್ ಇದೆ. ಹಾಗಾದರೆ ನಾವು ಕಲೆಕ್ಷನ್ ಅಂದರೆ ಏನು, ಕಲೆಕ್ಟ್ ಮಾಡಬೇಕು. ಏನು ಕಲೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಸರ್ವ್ ಮಾಡ್ತಾ ಹೋಗಿ ಡಾಟಾನ ಕಲೆಕ್ಟ್ ಮಾಡಬೇಕು. ಆದರೆ ಡಾಟಾನ ಕಲೆಕ್ಟ್ ಮಾಡಬೇಕಂದ್ರೆ ಆ ಡಾಟಾ ಅಂದರೆ ಏನು, ಇನ್ಫಾರ್ಮೇಷನ್, ಮಾಹಿತಿ. ನಮಗೆ ಯಾವುದೋ ವಿಚಾರದ ಬಗ್ಗೆ ಮಾಹಿತಿ ಬೇಕು, ವಿಚಾರದ ಬಗ್ಗೆ ಯಾವುದೋ ಒಂದು ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕು. ಆ ಇನ್ಫಾರ್ಮೇಷನ್ ಡಾಟಾನ ನಾವು ಕಲೆಕ್ಟ್ ಮಾಡಬೇಕು. ಆ ಡಾಟಾ ಎಂಥ ಡಾಟಾ ಇರಬೇಕು, ನ್ಯೂಮರಿಕಲ್ ಡಾಟಾ. ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡಾಟಾ. ಸೊ ಫಸ್ಟ್ ಪಾಯಿಂಟ್, ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡಾಟಾ. ಇಲ್ಲೇ ಇದೆಯಲ್ಲ, ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡಾಟಾ. ನೆಕ್ಸ್ಟ್, ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಪ್ರೆಸೆಂಟೇಷನ್ ಮಾಡಬೇಕು, ನ್ಯೂಮರಿಕಲ್ ಡಾಟಾ. ಸೊ ಓಕೆ, ಸೆಕೆಂಡ್ ಪಾಯಿಂಟ್, ಪ್ರೆಸೆಂಟೇಷನ್ ಆಫ್ ನ್ಯೂಮರಿಕಲ್ ಡಾಟಾ. ನಾವೇನು ಕಲೆಕ್ಟ್ ಮಾಡಿರ್ತೀವಿ, ಕಲೆಕ್ಟ್ ಮಾಡಿರೋಂತಹ ನ್ಯೂಮರಿಕಲ್ ಡಾಟಾನೇ ನೆಕ್ಸ್ಟ್ ಏನು ಮಾಡ್ತೀವಿ, ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕಲೆಕ್ಟ್ ಮಾಡೋಂಥದ್ದು ನ್ಯೂಮರಿಕಲ್ ಡಾಟಾನೇ, ಪ್ರೆಸೆಂಟೇಷನ್ ಮಾಡೋಂಥದ್ದು ನ್ಯೂಮರಿಕಲ್ ಡಾಟಾನೇ. ನೆಕ್ಸ್ಟ್ ಏನಿದೆ, ಅನಾಲಿಸಿಸ್ ಏನು ಮಾಡ್ತಿದ್ದೀರಾ, ದಟ್ ಈಸ್ ಆಲ್ಸೋ ನ್ಯೂಮರಿಕಲ್ ಡಾಟಾ. ಥರ್ಡ್ ಪಾಯಿಂಟ್, ಅನಾಲಿಸಿಸ್ ಆಫ್ ನ್ಯೂಮರಿಕಲ್ ಡಾಟಾ. ನೆಕ್ಸ್ಟ್ ಏನಿದೆ, ಇಂಟರ್ಪ್ರಿಟೇಷನ್. ಹಾಗಾದರೆ ಇಂಟರ್ಪ್ರಿಟೇಷನ್ ಏನು ಮಾಡಬೇಕು, ನ್ಯೂಮರಿಕಲ್ ಡಾಟಾ. ಹಾಗಾದರೆ ನೋಡಿ, ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್ ಅವರು ಡಿಫೈನ್ ಮಾಡಿರೋ ಪ್ರಕಾರ ಸ್ಟ್ಯಾಟ್ಸ್ ಸೈನ್ಸ್ ಆಗುತ್ತೆ. ಅದಲ್ಲದೆ ಇದು ಕಲೆಕ್ಷನ್ ಮಾಡಬೇಕು, ನೆಕ್ಸ್ಟು ಪ್ರೆಸೆಂಟೇಷನ್ ಮಾಡಬೇಕು, ಆಮೇಲೆ ಅನಲೈಸ್ ಮಾಡಬೇಕು, ಆಮೇಲೆ ಇಂಟರ್ಪ್ರಿಟೇಷನ್ ಅಂತೇಳಿ ಹೇಳಿದ್ದಾರೆ. ನೀವು ಕಲೆಕ್ಟ್ ಮಾಡಬೇಕಾಗಿರೋದು ನ್ಯೂಮರಿಕಲ್ ಡಾಟಾನೇ, ಪ್ರೆಸೆಂಟೇಷನ್ ಮಾಡಬೇಕಾಗಿರೋದು ನ್ಯೂಮರಿಕಲ್ ಡಾಟಾನೇ, ಅನಲೈಸ್ ಮಾಡಬೇಕಾಗಿರೋದು ಕೂಡ ನ್ಯೂಮರಿಕಲ್ ಡಾಟಾನೇ, ಇಂಟರ್ಪ್ರಿಟೇಷನ್ ಮಾಡಬೇಕಾಗಿರೋದು ಕೂಡ ಯಾವುದನ್ನು ಹಿಡ್ಕೊಂಡು ನ್ಯೂಮರಿಕಲ್ ಡಾಟಾನೇ. ಹಾಗಾಗಿ ಫಸ್ಟು ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತೇಳಿ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀವಿ. ಸ್ಟಡಿ ಆಫ್ ನ್ಯೂಮರಿಕಲ್ ಡಾಟಾ ಅಂತ ಹೇಳ್ತೀವಿ. ಎಂತ ಕರಿತೀವಿ, ಸ್ಟಡಿ ಆಫ್ ನ್ಯೂಮರಿಕಲ್ ಡಾಟಾ. ನ್ಯೂಮರಿಕಲ್ ಅಂದರೆ ಏನು, ನಂಬರ್. ನಾವು ಏನೇ ಡಾಟಾ ಮಾಹಿತಿನ ಕಲೆಕ್ಟ್ ಮಾಡಬೇಕಾದ್ರೆ ಕಲೆಕ್ಟ್ ಮಾಡೋಂತಹ ಆ ಒಂದು ಮಾಹಿತಿ ಅಂಕಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರಬೇಕು, ಅಂಕಿ ಸಂಖ್ಯೆಗಳಿಗೆ, ನಂಬರಿಗೆ ಸಂಬಂಧಪಟ್ಟಿರಬೇಕು. ಅಂಥದ್ದಿದ್ದರೆ ಮಾತ್ರ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆನಾ. ಈಗ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, ರಾಜು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ರಾಜು SSLCಯಲ್ಲಿ 60% ತೆಗೆದಿದ್ದಾನೆ. ಅದರಲ್ಲಿ ಕನ್ನಡ 70 ಇದೆ, ಇಂಗ್ಲೀಷ್ 45 ಇದೆ, ಸೊ ಹಿಂದಿ 75 ಇದೆ. ಈ ಥರ ಸಬ್ಜೆಕ್ಟ್ಸ್ಗಳನ್ನ ನಾವು ರೆಪ್ರೆಸೆಂಟ್ ಮಾಡಿದಾಗ ಎಲ್ಲದೂ ಹೇಳ್ಬೇಕಾದ್ರೆ ನಂಬರಲ್ಲಿ ಹೇಳ್ತೀವಲ್ಲ, ಅದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಕ್ಸೆಪ್ಟ್ ಮಾಡ್ಬೋದು. ಅದು ಬಿಟ್ಟು ರಾಜು ಭಾಳ ಎತ್ತರವಾಗಿದ್ದಾನೆ, ರಾಜು ಸುಂದರವಾಗಿದ್ದಾನೆ. ನೋಡಿ, ಈಗ ಹೇಳಿದ್ರಲ್ಲಿ ಎತ್ತರವಾಗಿದ್ದಾನೆ, ಸುಂದರವಾಗಿದ್ದಾನೆ ಅನ್ನೋದು ಅಲ್ಲೆಲ್ಲೂ ಕೂಡ ನಂಬರ್ ಇಲ್ಲ. ನಾವು ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದೇ ರಾಜು 70% ತೆಗೆದ, ಅವನು ಕನ್ನಡ 75 ತೆಗೆದಿದ್ದಾನೆ, ಇಂಗ್ಲೀಷ್ 45 ತೆಗೆದಿದ್ದಾನೆ. ಈ ಥರ ನಂಬರ್ ರೆಪ್ರೆಸೆಂಟ್ ಮಾಡ್ತೀವಿ. ಹೀಗೆ ಅದೇ ರಾಜು ಭಾಳ ಎತ್ತರವಾಗಿದ್ದಾನೆ ಅನ್ನೋದು ಸ್ಟ್ಯಾಟ್ಸ್ ಅಲ್ಲ. ರಾಜು 5.5 ಹೈಟ್ ಇದ್ದಾನೆ, 6.8 ಇದ್ದಾನೆ, ಭಾಳ ಹೈಟ್ ಇದೆಯಪ್ಪ ನೀನು. ಈ ಥರ ನಂಬರಲ್ಲಿ ಯಾವುದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಅದನ್ನು ಮಾತ್ರ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರಿತೀವಿ. ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕನ್ನಡದಲ್ಲಿ ನೋಡಿದಾಗ ಏನಂತಾರೆ, ಸಂಖ್ಯಾಶಾಸ್ತ್ರ. ಸಂಖ್ಯೆಗಳನ್ನು ಹಿಡ್ಕೊಂಡು ಅಧ್ಯಯನ ಮಾಡುವುದು, ಅಂಕಿ ಸಂಖ್ಯೆಗಳನ್ನು ಹಿಡ್ಕೊಂಡು ಅಧ್ಯಯನ ಮಾಡುವುದು. ಹಾಗಾಗಿ ಅಂಕಿ ಸಂಖ್ಯೆಗಳನ್ನು ಹಿಡ್ಕೊಂಡು ಅಧ್ಯಯನ ಮಾಡೋದು ಏನು ಕಷ್ಟ ಇಲ್ಲ, ಭಾಳ ಈಸಿ ಇರುತ್ತೆ. ನೀವೇನು SLC ಮಟ್ಟ ಏನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಏನು ನೀವು ಸ್ಟಡಿ ಮಾಡಿದ್ದೀರಾ,
ಎಷ್ಟು ಸ್ಟೂಡೆಂಟ್ಸಿಗೆ ಇದು ಡಿಫಿಕಲ್ಟ್ ಆಗಿದ್ದರೆ ಬೈ ಚಾನ್ಸ್ ಅದಕ್ಕೆ ಇದು ಕಂಪೇರ್ ಮಾಡಿದರೆ ಇದು ಡಿಫಿಕಲ್ಟೇ ಇಲ್ಲ, ಭಾಳ ಈಸಿಯೆಸ್ಟ್ ಒಂದು ಸಿಲೆಬಸ್ ಇರುತ್ತೆ. ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ರಿಸ್ಕ್ ಅಂತ ಇರಲ್ಲ, ಭಾಳ ಕಷ್ಟಪಟ್ಟು ಕಂಠಪಟ್ಟು ಹೊಡೆಯೋದು ಅಥವಾ ಬರೆದು ಕಲಿಬೇಕು ಅನ್ನೋದು ಯಾವುದೂ ಇರಲ್ಲ. ಹಾಗಾಗಿ ಸಿಂಪಲಾಗಿ ನೀವು ಆರಾಮಾಗಿ ಕಲಿಬೋದು. ಓಕೆ, ಡೆಫಿನೇಷನ್ನ ಕಂಟಿನ್ಯೂ ಮಾಡ್ತಾ ಹೋದಾಗ ನಾನು ಸೈನ್ಸ್ ಅಂತ ಹೇಳಿದ್ದೀನಿ, ಸಿಸ್ಟಮೆಟಿಕ್ಸ್ ಏನು ಮಾಡಬೇಕು, ಈಗ ನಾವು ಕಲೆಕ್ಷನ್ ಮಾಡಬೇಕು. ಓಕೆ, ಕಲೆಕ್ಟ್ ಮಾಡಿದ ಮೇಲೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಇದಿಷ್ಟನ್ನು ಇನ್ನೂ ಕ್ಲೀನಾಗಿ ಅರ್ಥ ಮಾಡ್ಕೊಳಕ್ಕೆ ಹೋದಾಗ ನಾವು ಒಂದು ಎಕ್ಸಾಂಪಲ್ ತೊಗೊತೀವಿ. ಕ್ರಿಕೆಟು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಈಗ ಎಕ್ಸಾಂಪಲ್ ತೊಗೊಂಡಾಗ ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಆ ವಿರಾಟ್ ಕೊಹ್ಲಿ ಅಂತ ಹೇಳಿ ಒಬ್ಬ ಪರ್ಸನ್ನ ನಾನು ತೊಗೊಂಡಿದ್ದೀನಿ ಎಕ್ಸಾಂಪಲಿಗೋಸ್ಕರ. ವಿರಾಟ್ ಕೊಹ್ಲಿ ಅವರು ಏನು ಮಾಡಿದ್ದಾರೆ, ಒಂದು 5 ಮ್ಯಾಚಸ್ನ ಪಾಕಿಸ್ತಾನ ಮೇಲೆ ಒನ್ ಡೇ ಮ್ಯಾಚಸ್ನ ಪ್ಲೇ ಮಾಡಿದ್ದಾರೆ, ಆಟಾಡಿದ್ದಾರೆ. ಸೊ ಆ ಪ್ಲೇ ಮಾಡಿದಂತಹ 5 ಮ್ಯಾಚಸ್ಸಲ್ಲಿ ಫಸ್ಟ್ ಮ್ಯಾಚು ವಿರಾಟ್ ಕೊಹ್ಲಿ ಒಂದು ಎಷ್ಟು ರನ್ ಹೊಡೆದಿದ್ದಾರೆ ಅಂತಂದಾಗ ಸುಮ್ಮನೆ ಒಂದು 90 ರನ್ ಅವರು ತೊಗೊಂಡಿದ್ದಾರೆ. ರನ್ ಆಟಾಡಿ 90 ರನ್ ಹೊಡೆದು ಹೋಗಿದ್ದಾರೆ ಗೇಮು. ಮತ್ತು ಒಂದು 10 ಅಂತ ಅಂದ್ಕೊಳ್ಳಿ. ಇನ್ನೊಂದು 3rd ಮ್ಯಾಚ್ ಆಡಿದ್ದಾರೆ, ಅಲ್ಲೂ ಕೂಡ ಒಂದು 80 ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವುದಾಗುತ್ತೆ, ಸೊ 4th ಒಂದು 150 ಅಂತ ಅಂದ್ಕೊಳ್ಳಿ. ನೆಕ್ಸ್ಟು 5th ಏನಾಗುತ್ತೆ, ಒಂದು 160 ಅಂತ ಅಂದ್ಕೊಳ್ಳಿ. ಸುಮ್ಮನೆ ನಾನೊಂದು ಅಝೂಮ್ ಮಾಡಿದ್ದೀನಿ, ಓಕೆನಾ. ಫಸ್ಟು ಯಾವುದೋ ಲಾಸ್ಟ್ ಸೀರೀಸಲ್ಲಿ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ವಿರುದ್ಧ 5 ಮ್ಯಾಚ್ಗಳನ್ನು ಆಟ ಆಡಿದಾಗ ಕ್ರಿಕೆಟಲ್ಲಿ ಅವರು ಫಸ್ಟ್ ಮ್ಯಾಚಲ್ಲಿ 90 ರನ್ಗಳನ್ನು ಗಳಿಸಿದ್ದಾರೆ, 2ನೇ ಮ್ಯಾಚಲ್ಲಿ 110 ರನ್ನ ತಗೊಂಡಿದ್ದಾರೆ. ಸೊ 3ನೇ ಮ್ಯಾಚಲ್ಲಿ 80, 4ನೇ ಮ್ಯಾಚಲ್ಲಿ 150, 5ನೇ ಮ್ಯಾಚಲ್ಲಿ 160 ಅಂತೇಳಿ ನಾವು ಡಾಟಾನ ಈಗ ಝೂಮ್ ಮಾಡಿದ್ದೇವೆ. ಈ ಡಾಟಾನ ಈಗ ಆಲ್ರೆಡಿ ನಮಗೆ ಬೇಕಂದರೆ, ಸೊ ಡಾಟಾದಲ್ಲಿ 2 ಥರ ಡಾಟಾ ಇರುತ್ತೆ, ಅದು ನಿಮಗೆ ಗೊತ್ತಿರಲಿ. ಪ್ರೈಮರಿ ಡಾಟಾ, ಸೆಕೆಂಡರಿ ಡಾಟಾ ಅಂತ, ಪ್ರಾಥಮಿಕ, ಮಾಧ್ಯಮಿಕ ಅಂತೇಳಿ. ಡಾಟಾ ಅಂದ್ರೇನು, ಮಾಹಿತಿ. ನಮಗೇನಾದರೂ ಮಾಹಿತಿ ಬೇಕಂದರೆ ಪ್ರಾಥಮಿಕ ಅಂದರೆ ಪ್ರೈಮರಿ ಡಾಟಾ ನಾವೇ ಓನಾಗೆ ಕಲೆಕ್ಟ್ ಮಾಡ್ಕೋಬೇಕು, ಯಾವ ಡಾಟಾ ಬೇಕು. ಸೆಕೆಂಡರಿ ಡಾಟಾ ಅಂದರೆ ಆಲ್ರೆಡಿ ಕಲೆಕ್ಟ್ ಆಗಿರುತ್ತೆ, ರೆಡಿ ಇರುತ್ತೆ, ಅದರಲ್ಲಿ ನಮಗೇನು ಬೇಕೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ಚೇಂಜಸ್ಗಳನ್ನು ಮಾಡ್ತಾ ಹೋಗೋದನ್ನು ಸೆಕೆಂಡರಿ ಡಾಟಾ ಅಂತ ಕರಿತೀವಿ. ಈಗ ಇಲ್ಲಿ ತೊಗೊಂಡಿರೋಂಥ ಡಾಟಾ ಪ್ರೈಮರಿ ಡಾಟಾ ಏನಲ್ಲ. ಈಗ ಆಲ್ರೆಡಿ ವಿರಾಟ್ ಕೊಹ್ಲಿ ಅವರು ಗೇಮು ಪಾಕಿಸ್ತಾನ ವಿರುದ್ಧ ಒಂದು 5 ಮ್ಯಾಚ್ ಆಟಾಡಿದ್ದಾರೆ ಅಂಥೇಳಿ ಡಾಟಾ ನಾವು ಬೇಕಾದರೆ ಅದು ಎಲ್ಲಿ ಅವೈಲಿಬಿಲಿಟಿ ಇರುತ್ತೆ ಸಿಗುತ್ತೆ, ಕಲೆಕ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಹಾಗಾದರೆ ಫಸ್ಟು ನಾನು ಸಿಸ್ಟಮೆಟಿಕ್ಕಾಗಿ ಕಲೆಕ್ಟ್ ಮಾಡಿದ್ದೀನಿ. ಏನು ಕಲೆಕ್ಟ್ ಮಾಡಿದ್ದೀನಿ, ನ್ಯೂಮರಿಕಲ್ ಡಾಟಾ, ದಟ್ ಈಸ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ. ಓಕೆ, ಕಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು. ಪ್ರೆಸೆಂಟೇಷನ್ ಅಂತ ಅಂದರೆ ಇಲ್ಲಿ ಯಾವ ಥರ ಅಂದರೆ, ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಇದಕ್ಕೆ ಹಲವಾರು ಟೆಕ್ನಿಕ್ಸ್ ಇದೆ. ನಿನ್ನೆ ಸಿಲೆಬಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರೆಸೆಂಟೇಷನ್ ಮಾಡೋದಕ್ಕೆ ಮೀನ್, ಮೀಡಿಯನ್, ಮೂಡ್, ಈ ಥರ ಗ್ರಾಫ್ಸ್, ಡಯಾಗ್ರಾಮ್ಸ್, ಇನ್ನೂ ಹಲವಾರು ಟೆಕ್ನಿಕ್ಸ್ಗಳಿದೆ. ಈ ಯಾವುದೇ ಟೆಕ್ನಿಕ್ಸ್ಗಳನ್ನು ಹಿಡ್ಕೊಂಡು ನಾವು ಕಲೆಕ್ಟ್ ಮಾಡಿರೋಂಥ ಈ ಕಲೆಕ್ಟೆಡ್ ಡಾಟಾ ಏನಿದೆ ಅಲ್ಲ, ಈ ಡಾಟಾನ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಪ್ರೆಸೆಂಟ್ ಮಾಡಬೇಕು. ಆ ಪ್ರೆಸೆಂಟೇಷನ್ ಮಾಡೋಕ್ಕೆ ಈಗ ಹೇಳಿರೋಂಥ ಹಲವಾರು ಟೆಕ್ನಿಕಲ್ಲಿ ಒಂದು ಲೇಮ್ಯಾನಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಾದ್ರೆ ನಾವು ಪಿಕ್ಚರ್ಸ್ಗಳನ್ನು ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ನೀವು ಯಾವ್ದಾರ ತೊಗೊಳ್ಳಿ. ಲೇಮ್ಯಾನ್ ಅಂದರೆ ಸಾಮಾನ್ಯ ವ್ಯಕ್ತಿ. ಸೊ ಅವರು ನಾವು ತೋರಿಸಿದ ಕೂಡಲೇ ಪ್ರೆಸೆಂಟೇಷನ್ ಮಾಡಿರೋಂಥ ಈ ಡಾಟಾನ ತೋರಿಸಿದ ಕೂಡಲೇ ಅವ್ರು ನೋಡಿದ ಕೂಡಲೇ ಅರ್ಥ ಆಗಬೇಕು. ಸೊ ಅಂಥ ಒಂದು ಪ್ರೆಸೆಂಟೇಷನ್ನ ಟೆಕ್ನಿಕ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ಪ್ರೆಸೆಂಟೇಷನ್ ಅಂತ ಅಂದ್ಕೊಳ್ಳಿ, ನಿಮಗೂ ಗೊತ್ತಿರೋಂಥ ಪ್ರೆಸೆಂಟೇಷನ್ನೇ ನಾವು ತೊಗೊತಾ ಹೋಗ್ತೀವಿ. ಯಾವುದಪ್ಪ ನಿಮಗೆ ಗೊತ್ತಿರೋದು, ಇದು ರಬ್ ಮಾಡ್ತೀನಿ. ಸೊ ಈಗ ಕಲೆಕ್ಟ್ ಆಗಿದೆ ಡಾಟಾ, ನೆಕ್ಸ್ಟ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟೇಷನ್ ಮಾಡ್ತಾ ಹೋದಾಗ ಸುಮ್ಮನೆ ಅಬ್ಸರ್ವ್ ಮಾಡಿ, ಎಷ್ಟು ಮ್ಯಾಚ್ ಇದೆ, ಮ್ಯಾಚ್ ನಂಬರ್ 1, ಮ್ಯಾಚ್ ನಂಬರ್ 2, ಮ್ಯಾಚ್ ನಂಬರ್ 3, ಮ್ಯಾಚ್ ನಂಬರ್ 4, ಮ್ಯಾಚ್ ನಂಬರ್ 5 ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಸ್ಕೇಲ್ ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತ ಕಲ್ತಿರ್ತೀರ. ಸೊ ಲೋಯೆಸ್ಟ್ ನಂಬರ್ ಇದರಲ್ಲಿ ಯಾವುದಿದೆ, 80 ಇದೆ. ನಾನು 80ಇಂದ ಸ್ಟಾರ್ಟ್ ಮಾಡ್ತೀನಿ. 80, 90, ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ 20 ಡಿಫ್ರೆನ್ಸ್ ತೊಗೊತೀನಿ. 80, 100, 100 ಆದಮೇಲೆ 20 ಡಿಫ್ರೆನ್ಸ್ ಅಂದರೆ ನೆಕ್ಸ್ಟ್ 120, 140, 160, 180 ತೊಗೊಳ್ತೀನಿ. ಪ್ರೆಸೆಂಟ್ ಮಾಡೋದಕ್ಕೆ ಹಲವಾರು ಟೆಕ್ನಿಕ್ ಇದೆ. ಆ ಹಲವಾರು ಟೆಕ್ನಿಕ್ಗಳು ಎಲ್ಲ ಪರ್ಸನ್ಸ್ಗಳಿಗೂ ನೋಡಿದ ಕೂಡಲೇ ಅರ್ಥ ಆಗಲ್ಲ. ಸಾಮಾನ್ಯ ಜನಕ್ಕೂ ಎಜುಕೇಟೆಡ್ ಅಲ್ಲ ಅಂದರೂ ಕೂಡ
ನಾವು ಪ್ರೆಸೆಂಟ್ ಮಾಡಿರೋಂಥ ಈ ಡಾಟಾ ಈಸಿಯಾಗಿ ಅರ್ಥ ಮಾಡಬೇಕಂದ್ರೆ ಪಿಕ್ಚರ್ಸ್ಗಳನ್ನು ಯೂಸ್ ಮಾಡಬೇಕು. ಪಿಕ್ಚರ್ಸ್ ಅಂದ್ಕೊಳ್ಳಿ ಎಲ್ರಿಗೂ ಗೊತ್ತಲ್ಲ, ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಸೊ ಅದೆಲ್ಲ ನೀವು SLC ಮಟ್ಟನೂ ಕಲ್ತಿದ್ದೀರ, ಗ್ರಾಫ್ಸು ಡಯಾಗ್ರಾಮ್ಸ್ಗಳನ್ನು ಕಲ್ತಿದ್ದೀರ. ಅದಕ್ಕೋಸ್ಕರ ನಾನು ಪ್ರೆಸೆಂಟೇಷನ್ಸಲ್ಲಿ ಹಲವಾರು ಟೆಕ್ನಿಕ್ಸ್ ಬಂದರೂ ಕೂಡ ನಿಮಗೆ ಈ ಡೆಫಿನೇಷನ್ ಕ್ಲಿಯರಾಗಿ ಅರ್ಥ ಆಗಲಿ ಅಂತೇಳಿ ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ಪಿಕ್ಚರ್ಸೇ ಇದೊಂದು ಡಯಾಗ್ರಾಮ್, ಸ್ಮಾಲ್ ಡಯಾಗ್ರಾಮ್. ಈ ಡಯಾಗ್ರಾಮು ಸಿಂಪಲ್ ಬಾರ್ ಡಯಾಗ್ರಾಮ್ನ ತೊಗೊಂಡಿದ್ದೀನಿ. ಫಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಎಷ್ಟು ತೊಗೊಂಡಿದ್ದಾರೆ? 90 ತೊಗೊಂಡಿದ್ದಾರೆ. ಸೊ ಹಾಗಾದರೆ 80, 100 ಇನ್ ಬಿಟ್ವೀನ್ 90 ಬರುತ್ತೆ, ಓಕೆನಾ? 90. ಸೆಕೆಂಡ್ ಮ್ಯಾಚಲ್ಲಿ 110 ರನ್ನ ತೊಗೊಂಡಿದ್ದಾರೆ. ಸೊ ಹಾಗಾದರೆ 110. ಥರ್ಡ್ ಮ್ಯಾಚಲ್ಲಿ ಎಷ್ಟು ತೊಗೊಂಡಿದ್ದಾರೆ? ಸ್ಕೋರು 80. ನೆಕ್ಸ್ಟ್ ಫೋರ್ತ್ ಮ್ಯಾಚಲ್ಲಿ ಎಷ್ಟಿದೆ? 150 ಇದೆ. ಸ್ವಲ್ಪ ಸೊಟ್ಟ ಬಟ್ ಆಗ್ತಿರ್ತೈತೆ, ಅದನ್ನು ನೀವು ಎಕ್ಸಾಕ್ಟ್ ಮೆಜರ್ಮೆಂಟಿಗೆಲ್ಲ ಅರ್ಥ ಆಗಲಿ ಅಂತೇಳಿ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಫಿಫ್ತ್ ಮ್ಯಾಚಲ್ಲಿ 160 ಇದೆ. ಸೊ ಫಿಫ್ತ್ ಮ್ಯಾಚಲ್ಲಿ 160 ಇದೆ. ನೋಡಿ, ಈಗ ನಾನು ಕಲೆಕ್ಟ್ ಮಾಡಿರೋಂತಹ ಸಿಸ್ಟಮ್ನಿಕಾಗಿ ಕಲೆಕ್ಟ್ ಮಾಡಿರೋಂಥ ಈ ನ್ಯೂಮರಿಕಲ್ ಡಾಟಾನ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಪಿಕ್ಚರ್ ಯೂಸ್ ಮಾಡಿದ್ದೀನಿ. ಅದು ಯಾವುದು? ಸಿಂಪಲ್ ಬಾರ್ ಡಯಾಗ್ರಾಮ್. ಯಾರಿಗೋ ಹೋಗ್ತಿರೋ, ನೀ ದಾರಿಗೆ ಹೋಗ್ತಿರೋ, ಬಾರಪ್ಪ ನೀನು ಇಲ್ಲಿ ನೋಡು ಡಯಾಗ್ರಾಮ್ ಇದೆ, ಈ ಡಯಾಗ್ರಾಮ್ನ ನೋಡಿದಾಗ ಸೊ ನಿನಗೇನು ಅನಿಸುತ್ತೆ ಅಂತೇಳಿ ನಾವು ಹೇಳ್ಬೋದು. ನಿಮಗೆ ಕಾಣ್ತಾ ಇದೆನಾ? ಒಂದು ನಿಮಿಷ ವೆಯ್ಟ್ ಮಾಡಿ. ಇಲ್ಲಿ ಪ್ರೆಸೆಂಟೇಷನ್ ಮಾಡಿರೋಂಥ ಈ ಒಂದು ಡಾಟಾನ ಅಬ್ಸರ್ವ್ ಮಾಡಿದಾಗ ನೋಡಿ, ಫಸ್ಟ್ ಡಯಾಗ್ರಾಮು ಸ್ವಲ್ಪ ಇನ್ಕ್ರೀಸ್ ಆಯಿತು, ಮತ್ತೆ ಡಿಕ್ರೀಸ್ ಆಯಿತು, ಇನ್ಕ್ರೀಸ್ ಆಗಿದೆ ಅಂತೇಳಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪರವಾಗಿಲ್ಲಪ್ಪ, ವಿರಾಟ್ ಕೊಹ್ಲಿ ಸೊ ರನ್ನ ಚೆನ್ನಾಗೆ ಮಾಡಿದ್ದಾನೆ, ಚೆನ್ನಾಗಿ ಆಟಾಡಿದ್ದಾನೆ ಅಂತೇಳಿ ಬರೀ ಈ ಪ್ರೆಸೆಂಟೇಷನ್ನ ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ಪ್ರೆಸೆಂಟೇಷನ್ ಅಂತ ಕರಿತೀವಿ. ಇದು ಯಾರಿಗೂ ಸಾಮಾನ್ಯವಾಗಿ ಇದು ಗ್ರಾಫ್ಗಳನ್ನ ಕೊಟ್ಟರೆ ಆರಾಮಾಗಿ ಅರ್ಥ ಮಾಡ್ಕೊತಾರೆ. ಈ ಬ್ಯಾಂಕ್ ತೊಗೊಳ್ರಿ, ವರ್ಷ ಅವರು ತಮ್ಮ ಬ್ಯಾಂಕಿನ ಎಲ್ಲ ಡೀಟೇಲ್ಸ್ಗಳನ್ನು ವಾರ್ಷಿಕ ವರದಿ ಅಂತೇಳಿ, ಆ್ಯನ್ಯುವಲ್ ರಿಪೋರ್ಟ್ ಅಂತೇಳಿ ಬುಕ್ಸ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ನೀವು ಬ್ಯಾಂಕ್ಸ್ಗಳು ಎಲ್ಲ ಹೋದಾಗ ನಿಮ್ಮ ಬುಕ್ಸ್ಗಳೆಲ್ಲ ನೋಡಿರ್ತೀರ. ಸಾಮಾನ್ಯ ಕೋಆಪ್ರೇಟಿವ್ಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ವರ್ಷ ಅವರೊಂದು ಫಂಕ್ಷನ್ ಮಾಡಿ ಈ ಥರ ಬುಕ್ಸ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಅದ್ರಾಗ ಆ ಬುಕ್ಸ್ಗಳಲ್ಲಿ ಲಾಸ್ಟಿಗೆ ನೋಡಿರಿ ಸಾಮಾನ್ಯ ಪಿಕ್ಚರ್ಸ್ಗಳನ್ನು ಯೂಸ್ ಮಾಡ್ತಿರ್ತಾರೆ. ನಮ್ಮ ಒಂದು ಬ್ಯಾಂಕಲ್ಲಿ ಎಷ್ಟು ಕಸ್ಟಮರ್ಸ್ ಇದ್ದಾರೆ ಅಂದಾಗ ಅವರೆಲ್ಲ ನಂಬರ್ಗಳನ್ನು ಈ ಥರ ಪಿಕ್ಚರ್ಸ್ ಯೂಸ್ ಮಾಡಿರ್ತಾರೆ. ಸೊ ಕಸ್ಟಮರ್ಸ್ RD ಕಸ್ಟಮರ್ಸ್ ಇಷ್ಟಿದ್ದಾರೆ, SP ಕಸ್ಟಮರ್ ಇಷ್ಟಿದ್ದಾರೆ, ಸೊ ಲೋನ್ ಡಿಪಾಸಿಟ್ ಇಷ್ಟಿದೆ ಅಂತ ಈ ಥರ ಸಗ್ರಿಗೆ ಡಿವೈಡ್ ಮಾಡ್ತಾ ಇರ್ತಾರೆ. ಈ ಥರ ಪಿಕ್ಚರ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಯಾಕಂದರೆ ಕಸ್ಟಮರ್ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ. ಯಾಕಂದರೆ ಕುತ್ಕೊಂಡು ಎಲ್ರಿಗೂ ಓದಿದ ಕೂಡ ಅರ್ಥ ಆಗಲ್ಲ. ಕೆಲವರಿಗೆ ಇಂಗ್ಲೀಷು ಬರೋಲ್ಲ, ಕನ್ನಡನೂ ಬರೋಲ್ಲ. ಬರೀ ಪಿಕ್ಚರ್ಸ್ ನೋಡಿದ ಕೂಡ ಇದು ಗೊತ್ತಾಯ್ತು ಬ್ರೋ, ಅರ್ಥ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಪಿಕ್ಚರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಓಕೆ, ಪ್ರೆಸೆಂಟೇಷನ್ ಮಾಡಿದ್ದೀನಿ. ಪ್ರೆಸೆಂಟೇಷನ್ ಮಾಡಿದ್ದೇನು? ನ್ಯೂಮರಿಕಲ್ ಡಾಟಾನ ಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನಿದೆ? ಅನಲೈಸ್ ಮಾಡಬೇಕು. ಅನಲೈಸ್ ಅಂದರೆ ಏನು? ಇಲ್ಲಿ ಏನು ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ವಿರುದ್ಧ ಅಗೇನೆಸ್ಟ್ ಮ್ಯಾಚ್ ಆಟಾಡಿದ್ದಾರೆ, ಆ ಎಲ್ಲ ಮ್ಯಾಚ್ಗಳಲ್ಲಿ ಎಷ್ಟೆಷ್ಟು ರನ್ ಗಳಿಸಿದ್ದಾರೆ ಅಂಥೇಳಿ, ಯಾವುದ್ರಲ್ಲಿ ಹೈಯೆಸ್ಟ್ ಇದೆ ಅಂಥೇಳಿ ನಾವು ಅನಲೈಸ್ ಮಾಡ್ತೇವೆ. ಹೇಳೋದನ್ನು ಅನಲೈಸ್ ಅಂತ ಕರಿತೀವಿ. ರಿಪೋರ್ಟ್ ಕೊಡೋದನ್ನು ಅಂತ ಕರಿತೀವಿ, ಅನಲೈಸ್ ಅಂತ ಕರಿತೀವಿ. ಇಲ್ಲಿ ಏನೇ ಅನಲೈಸ್ ಮಾಡಿದ್ರು ಮತ್ತು ಯಾವುದ್ರ ಬಗ್ಗೆ ಕೊಡ್ತೀವಿ? ನ್ಯೂಮರಿಕಲ್ ಡಾಟಾ. ವಿರಾಟ್ ಕೊಹ್ಲಿ ಅವರು 5 ಮ್ಯಾಚ್ ಆಟಾಡಿದ್ದಾರೆ, ನ್ಯೂಮರಿಕಲ್ ಡಾಟಾ. ಅದರಲ್ಲಿ 160 ಅನ್ನೋದನ್ನು 5ನೇ ಮ್ಯಾಚಲ್ಲಿ ಚೆನ್ನಾಗಿ ರನ್ ಕೊಟ್ಟಿದ್ದಾರೆ, ಆಟಾಡಿದ್ದಾರೆ, ನ್ಯೂಮರಿಕಲ್ ಡಾಟಾ. ಅದರಲ್ಲಿ ಕಡಿಮೆ ಇರೋದು 80 3ನೇ ಮ್ಯಾಚಲ್ಲಿ, ನ್ಯೂಮರಿಕಲ್ ಡಾಟಾ. ಈ ರೀತಿ ಅನಲೈಸ್ ಮಾಡಬೇಕಾದ್ರೂ ಕೂಡ ನಾವು ಯಾವುದ್ರ ಬಗ್ಗೆ ಅನಲೈಸ್ ಮಾಡ್ತೀವಿ? ನ್ಯೂಮರಿಕಲ್ ಡಾಟಾ ಬಗ್ಗೆ ಅನಲೈಸ್ ಮಾಡ್ತೀವಿ. ಸೊ ಇದಿಷ್ಟು ಅನಾಲಿಸಿಸ್ ಅಂತೇಳಿ ತೊಗೊತೀವಿ. ಅನಾಲಿಸಿಸ್ ಆದಮೇಲೆ ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡಾಟಾ. ಇಂಟರ್ಪ್ರಿಟೇಷನ್ಸ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಟೋಟಲಾಗಿ ನಾವು ಇಷ್ಟೊಂದು ಸ್ಟಡಿ ಮಾಡಿದಾಗ ವಿರಾಟ್ ಕೊಹ್ಲಿ ಅಂತ ಏನು ಒಂದು ಎಕ್ಸಾಂಪಲ್ ತೊಗೊಂಡ್ವಿ, ಅವರು ಇಷ್ಟೆಲ್ಲ ಮ್ಯಾಚನ್ನ ಪ್ಲೇ ಮಾಡಿ ಇಷ್ಟೆಲ್ಲ ಸ್ಕೋರ್ನ ಮಾಡಿ ಆ ಡಾಟಾನ ನಾವು ಇಲ್ಲಿ ಪ್ರೆಸೆಂಟ್ ಮಾಡಿದಾಗ ವಿರಾಟ್ ಕೊಹ್ಲಿ ಅವರು ಸೊ ಎಲ್ಲ ಮ್ಯಾಚಸ್ಗಳಲ್ಲಿ ಒಳ್ಳೆ ರನ್ಗಳನ್ನು ಪಡ್ಕೊಂಡಿದ್ದಾರೆ ಅಂಥೇಳಿ ಅರ್ಥ ಮಾಡ್ಕೊಂಡ್ವಲ್ಲ, ದಟ್ ಈಸ್ ಎ ಕಾನ್ಸೆಪ್ಟ್ ಆಫ್ ಇಂಟರ್ಪ್ರಿಟೇಷನ್. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನಿಲ್ಲ, ನಾನು ಹೇಳಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ಸ್ಟಡಿ ಆಫ್ ನ್ಯೂಮರಿಕಲ್ ಡಾಟಾ. ಒಂದು ಡಾಟಾ ಅಂದರೆ ಇನ್ಫಾರ್ಮೇಷನ್, ಮಾಹಿತಿ. ನ್ಯೂಮರಿಕಲ್ ಡಾಟಾ ನಮ್ಮ ಬಗ್ಗೆ ಸ್ಟಡಿ ಮಾಡಬೇಕು. ನ್ಯೂಮರಿಕಲ್ ಡಾಟಾ ಬಿಟ್ಟು ಯಾವುದ್ರ ಬಗ್ಗೆನೂ ನಾವು ಸ್ಟಡಿ ಮಾಡಲ್ಲ. ಆ ನ್ಯೂಮರಿಕಲ್ ಡಾಟಾನ ಸ್ಟಡಿ ಮಾಡೋದನ್ನೇ ಎಂಟೇರ್ ನಾವು ಏನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಅದನ್ನು ಹೆಂಗೆ ಸ್ಟಡಿ ಮಾಡ್ತೀವಿ? ಒಂದು ಸಿಸ್ಟಮೆಟಿಕ್ಕಾಗಿ ನ್ಯೂಮರಿಕಲ್ ಡಾಟಾನ ಕಲೆಕ್ಟ್ ಮಾಡ್ತೀವಿ. ಸಿಸ್ಟಮೆಟಿಕ್ಕಾಗಿ ಕಲೆಕ್ಟ್ ಮಾಡಿರೋದನ್ನು ಪ್ರೆಸೆಂಟೇಷನ್ ಮಾಡ್ತೀವಿ. ಸಿಸ್ಟಮೆಟಿಕ್ಕಾಗಿ ಕಲೆಕ್ಟ್ ಮಾಡಿರೋಂಥ ನ್ಯೂಮರಿಕಲ್ ಡಾಟಾನ
ಅನಲೈಸ್ ಮಾಡ್ತೀವಿ. ಅದೇ ಸಿಸ್ಟಮ್ಟಿಗೆ ಕಲೆಕ್ಟ್ ಮಾಡಿರೋ ನ್ಯೂಮರಿಕಲ್ ಡಾಟಾನ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಎಲ್ಲೇ ಹೋದರೂ ಯಾವುದೇ ಪ್ರೋಸೆಸ್ನ ನೀವು ಮಾಡಿದರೂ ಅದು ಮಾಡೋವಂಥದ್ದು ಯಾವುದು? ನ್ಯೂಮರಿಕಲ್ ಡಾಟಾ ಬಗ್ಗೆ. ದಟ್ ನ್ಯೂಮರಿಕಲ್ ಡಾಟಾ ಸ್ಟಡಿ ಆಫ್ ನ್ಯೂಮರಿಕಲ್ ಡಾಟಾ ಈಸ್ ಕಾಲ್ಡ್ ಆ್ಯಸ್ ಎ ಸ್ಟ್ಯಾಟಿಸ್ಟಿಕ್ಸ್. ಈ ಒಂದು ಡೆಫಿನೇಷನಲ್ಲಿ ನಾವು ಕಲೆಕ್ಷನ್ ಬಗ್ಗೆ, ಪ್ರೆಸೆಂಟೇಷನ್ ಬಗ್ಗೆ, ಅನಾಲಿಸಿಸ್ ಬಗ್ಗೆ, ಇಂಟರ್ಪ್ರಿಟೇಷನ್ ಬಗ್ಗೆ ಹಲವಾರು ಸ್ಟಡಿಗಳನ್ನು ನೋಡ್ತಾ ಹೋದ್ವಿ. ಎಲ್ಲದನ್ನು ಸೇರಿಸಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ ಅಂತೇಳಿ ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್ ಅವರು ಡಿಫೈನ್ ಮಾಡಿದ್ದಾರೆ. ಸೊ ಈ ಡೆಫಿನೇಷನ್ ಮೂಲಕ ಬೇರೆ ಆಥರ್ ಡಿಫೈನ್ ಮಾಡಿದಾರಲ್ಲ ಅದಕ್ಕಿಂತ ಕ್ಲಿಯರಾಗಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೋದು. ಸೊ ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಸೊ ಈ ಎಲ್ಲ ಡೆಫಿನೇಷನ್ಸ್ಗಳನ್ನು ನಿಮ್ಮ ನೋಟ್ಸ್ಗಳಲ್ಲಿ ಒಂದು ಕಡೆ ಕ್ಲೀನಾಗಿ ಬರ್ಕೊಂಡು ಕಲೀರಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಡೆಫಿನೇಷನ್ಸ್ಗಳು. ಇನ್ನೂ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತೇಳಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಬೇರೆ ಆಥರ್ನ ಡೆಫಿನೇಷನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.